ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮ್ಗೇನಾದ್ರೂ ನ್ಯಾಯ ಸಿಗ್ತೈತಿನೋ ಅಂತಂದು ನನ್ನ ಹುಡುಕೊಂಡು ಇದೇ ಗ್ರಾಮದ ಹರಿಜನ SC ಈ SC ಒಂದು ಕುಟುಂಬ ಈ ಮಟ್ಟಿಕೋಟಿ ಗ್ರಾಮದಾಗ ನಾ ದೇವಸ್ಥಾನಕ್ಕೆ ಬಂದಾಗ ನನಗೆ ಪರಿಚಯ ಮಾಡಿಕೊಂಡು ತಮಗಾದಂಥ ಅನ್ಯಾಯದ ಬಗ್ಗೆ ಅವರು ಸವಿಸ್ತಾರವಾಗಿ ನನ್ನ ಹತ್ರ ಹಂಚ್ಕೊತಾ ಇದ್ದಾರೆ. ಯಾಕಂತಂದ್ರೆ ಪಾಪವನ್ನು ಉದ್ದೇಶಿಸು ಪಾಪ ಏನಲ್ಲ ಅಂತ. ಯಾಕಂದ್ರೆ ಬಡವ ಹೊಟ್ಟಿಗಾಗಿ ಸಣ್ಣ ಪುಟ್ಟ ತಪ್ಪು ಮಾಡಿದ ಅದು ಅಪರಾಧ ಅನ್ನೋದ್ರಲ್ಲಿ ನಾನು ಒಪ್ಕೊಂತೀನಿ. ಆದ್ರೆ ಖುಷಿಗಾಗಿ ದೇಶನ ಕೊಳ್ಳೆ ಹೊಡಿ ಅಂತ ಈ ನಂಬಿಕೆ ದ್ರೋಹಿಗಳಿಗೆ ನೀವೇನ್ ಶಿಕ್ಷೆ ಕೊಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಇವತ್ತ ಆ ಕುಟುಂಬಗಳು ಈ ಸಿಗ್ಲಿ ಬಸ್ಸನ್ ಅಂತಲೇ ಬಂದಿದಾರ. ಆ ಒಂದು ಅವ್ರ ಕತೆ ಏನಪ್ಪಾ ಅಂತ ನಾ ಕೇಳ್ತೀನಿ. ಯವ್ವ ನಿನ್ನ ಹೆಸರೇನ್ ಬೇ? ಬಸಮ್ಮ. ನಿನ್ ಗಂಡನ ಹೆಸರು? ನಿನ್ನ ಹುಟ್ಟೂರು? ಇದೇ ಊರ ಹುಟ್ಟಿದ್ದು. ನಿಮ್ಮ ಅಪ್ಪನ ಊರು ಇದೆ? ನಿಮ್ಮ ಅಪ್ಪನ ಊರು ಇದೇ ಊರ, ನಿಮ್ಮ ಅವ್ವನ ಊರು ಇದೇ ಊರ. ನೀನು ಇಲ್ಲೇ ನಿನ್ ಗಂಡನೂರು ಎಡಚಿ. ನೀನ್ ಮದುವೆ ಆಗಿ ಇಲ್ಲೇ ಬಂದು ಉಳಿದಿ? ಮನ್ಯಾಗ ಮನಿ ಅಳಿಯನ್ ಮಾಡ್ಕೊಂಡ್ರು. ಯಾರಿಗೆ? ನಿನ್ ಗಂಡನ್ನ. ನಿನ್ನ ಮನಿ ಅಳಿಯನ್ ಮಾಡ್ಕೊಳಕ ನಿನ್ನ ಆಸ್ತಿ ಅಂದ್ರೆ ಇತ್ತ? ಏನಿತ್ತು? 2 ಎಕರೆ ಜಮೀನ್ ಇತ್ತು. 2 ಎಕರೆ ಜಮೀನ ಯಾರು ನಿಮ್ಮ ಅಪ್ಪ ಕೊಂಡ್ಕೊಂಡಿದ್ನೋ ಅಥವಾ ಗವರ್ಮೆಂಟ್ ಕೊಟ್ಟದ್ದು? ಸರ್ಕಾರ ಕೊಟ್ಟಿದ್ದು. ಈ ಯಾವಾಗ ಕೊಟ್ಟಿದ್ದು ಸರ್ಕಾರ? ಅದು ಕೊಟ್ಟದ್ದು ನಮಗೆ ಗೊತ್ತಿಲ್ಲ. ಅಂದ್ರೆ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆನ ಕೊಟ್ಟಿರ್ಬೇಕ. ಮಂಜೂರು ಸರ್ಕಾರದಿಂದ DC ಇತಿಹಾಸದಿಂದ ನಿಮಗೆ ಮಂಜೂರಾಗೈತಿ. ಇಲ್ಲಿ ನೋಡ ಮಂಜೂರಾಗೈತಿ. ಏನ ಸರ್ಕಾರದಿಂದ 2 ಎಕರೆ ಜಮೀನ ನಿಮ್ಮ ಅಪ್ಪನಿಗೆ ನಿಮ್ಮ ಅವ್ಗ ಮಂಜೂರಾಗಿತ್ತು. ನಿಮ್ಮ ಅವ್ಗ ಅಪ್ಪಗ ನಿಮ್ಮ ಅಪ್ಪನ ಅವ್ಗ ನಿಮ್ಮ ಅಪ್ಪನ ಅವ್ಗ ಮಂಜೂರಾಗಿತ್ತು. ಆ ಆಸ್ತಿನ ನಿಮ್ಮಪ್ಪ ಮತ್ತು ನಿಮ್ಮವ್ವ ಉಳಿಸ್ಕೊಂಡ್ ಬಂದಿದ್ರು. ನಮ್ಮ ಅಜ್ಜಿ ನಮ್ಮ ಅಪ್ಪನ ಅವ್ವ ಉಳಿಸ್ಕೊಂಡ್ ಬಂದಾರ. ಈಗ ಆ ಒಂದು ಜಮೀನು ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ನಿಮ್ ಜಮೀನ್ ಯಾರು ಮಾಡ್ತಿದ್ರು ಅವಾಗ? ಪರನಾರ್ ಸಿದ್ಲಿಂಗಪ್ಪನ ಅಪ್ಪ ಬಸಪ್ಪ ಅಂತ ಇದ್ದ. ಬಸಪ್ಪ ಬಟ್ಲಿಂಗಪ್ಪ ಅವ್ರು ಮಾಡಾರ. ನಾವು ಬೇರೆದ್ರಿಗೆ ಹಾಕಿದ್ದೀವಿ. ಅವರು ಅದಾರ ಈಗ. ಅವ್ರಿಗೆ ಗೊತ್ತಲ್ಲ. ಅಲ್ಲಲ್ಲ, ನಾನೇನಂತೀನಿ, ನಿಮ್ ಜಮೀನು ನಿಮ್ ಕಡೆಯಿಂದ ಮಾಡಕ್ ಆಗ್ಲಿಲ್ಲ. ಸಣ್ಣ ಮಕ್ಳು ಇದ್ವು ಮತ್ತು ಅದು ಬೇರೆ. ನಮ್ಗೆ ಬಸವಣ್ಣ ಕಟ್ಕೊಂಡು ರೈತರ ತರ ಬಾಳಕ್ ಆಗ್ಲಿಲ್ಲ. ಅದಕ್ಕೆ ರೈತರಿಗೆ ಕೆಲಸ ಮಾಡ್ಕೊಂಡನ ಅವ್ರಿಗೆ ಆ ಜಮೀನ್ ಮಾಡ್ಕೊಳಕ ಕೊಟ್ಕೊಂತನ ಬಂದ್ರಿ. ಅವರು ಒಟ್ಟು ಉಣಿಸ್ಕೊಂತ ತಿನ್ನಿಸ್ಕೊಂತ ಆದಾಯ ಪಡ್ಕೊಂತನ ಬಂದ್ರು. ಅವ್ರು ಬಂದು ಎಷ್ಟು ವರ್ಷ ಅವ್ರು ಉಂಡ್ರ? ಅವ್ರು ಸನ್ಯಾಕ್ ಒಂದ್ 30-40 ವರ್ಷ ಉಂಡಾರ. ಆದ್ರೂ ನೀವು ಹೊಲ ಕೇಳಿದ್ದಿಲ್ಲ? ಆಮೇಲೆ ನಮ್ಮ ಯಜಮಾನ್ ಕೇಳ್ತು, ನಮ್ಮ ಅಪ್ಪನ್ ಕೇಳ್ತು. ನಾವ್ 8 ವರ್ಷ ಅಂತ ದುಡ್ಕಂತ ಉಣ್ಣನಪ್ಪ, ನಾವ್ ಮಕ್ಳಾಗ್ಯಾವು ಬಿಡಿಸ್ಕೊಡು ಅಂತ ನಮ್ಮ ಅಪ್ಪನ ಕೇಳ್ತ. ನಮ್ಮ ಯಜಮಾನ ಕೇಳತ್ಗೇನ ತಡಪ ಕೇಳ್ತಾನೆ ಅಂತ ಹೋಗಿ ಅವ್ರನ್ನ ಕೇಳಿದಂಗ ನಮ್ ಹೊಲ ಮಾಡಾರ್ನ ಅಳಿ ಹಂಗ ಹೊಲ ಕೇಳ್ತಾನಪ್ಪ. ಮತ್ತ ಅವ್ರಿಗೆ ಬಿಟ್ಕೊಡ್ರಿ ಹೊಲನ ಮಾಡ್ಕೊಂಡ್ 2 ಎಕರೆ ಬಿಟ್ಕೊಡ್ರಿ ಅಂತ ಕೇಳಿದಂಗ. ಕೇಳ್ತೇನಂದ್ರ ನಮ್ ಸಾಲ ಕಟ್ಟಿ ನೀನ್ ಹೊಲ ಮಾಡ್ಕೇಳಪ್ಪ. ಸಾಲ ಕಟ್ಟಿ ಹೊಲ ಮಾಡ್ಕೆ. ಎಷ್ಟ್ ಸಾಲ ಕೊಟ್ಟಿದ್ರು? ಏಟ್ ಕೊಟ್ಟಿದ್ರೆ ಗೊತ್ತಿಲ್ಲ. ಅಂದ್ರೆ 40 ವರ್ಷ ಉಂಡ್ರುನು ಅವ್ರು ನಿಮ್ 2 ಎಕರೆ ಹೊಲ ಉಂಡ್ರುನು ನಿಮ್ ಸಾಲಗಾರ ಮಕ್ಳು ಮಾಡ್ಯಾರ. ಅವ್ರು ಸಾಲಗಾರ ಮಕ್ಳು ಮಾಡ್ಯಾರ. 3,000 ಅವ ನಮ್ ಮದ್ವಿ ಮಾಡಿದ್ದ ಅವ್ರು. 3,000 ನಮ್ಮ ಅಪ್ಪ ದುಡ್ಕಂತಿದ್. ಅದಕ್ಕ ಹೊಲ ದುಡ್ಡು ಕಟ್ಟಿ ಹೊಲ ಮಾಡ್ಕೆ.
ನಾವ್ ಹಂಗ ಬಿಟ್ಕೊಡಕ್ ರೆಡಿ ಇಲ್ಲ ಹಾ ಆ ತಗೊಂಡ ಕಟ್ತಾನೆ ಹ್ಮ್ ನಾನ್ ಹೊರ ಒಂದು ಮಾಡ್ತಾನೆ ಹೊಲದಾಗ ದುಡ್ದು ನಿಮ್ ಸಾಲ ಕಟ್ತಾನೆ ಹ್ಮ್ ಅಂದ್ರ ಕೇಳಲಿಲ್ಲ ಅವ್ರು ಹ್ಮ್ ಇವ್ರು ನಮ್ಮ ಯಜಮಾನ್ ಬಾಯಿಂದ ಕೇಳಕತ್ತವ್ರ ಹಿಂಗ್ ಕೇಳ್ತಾನ ಅಂದ್ ಊರಪ್ಪ ಅಂತಂದ್ ಖುಷಿದ್ರು ಹ್ಮ್ ಹಿಂಗ್ ಹೊರ ಕೇಳ್ತಾನ ಎಡ್ತಿ ಹೆಂಗ್ ಮಾಡ್ಬೇಕು ಹ್ಮ್ ಮತ್ ಬಿಟ್ಕೊಡವ್ರ ಹೊಲನ ಅವ್ರಿಗೆ ದುಡ್ಡು ಕೊಡ್ತಾರ ಅಂದಂಗ ನಿಮ್ಮಂತ ಪುಣಾತ್ಮ ಅಂದಾಗ ಅಂದ್ರ ಅನ್ನಕ್ಕೆ ನಾ ಪಂಚಾಯತಿ ಕೂಡಿ ನೋಡಪ್ಪ ಇಷ್ಟು ವರ್ಷ ಮಾಡ್ಕೊಂಡ್ ತಿಂದಿದ್ದೀನಿ ನೀನು ಪುಕ್ಸಟೆ ಬಿಟ್ಕೊಡ್ಬೇಕು ಅಂದ್ರೆ ಬಿಟ್ಕೊಡ್ಬೇಕು ಮತ್ ಇಷ್ಟು ವರ್ಷ ಮಾಡ್ಕೊಂಡ್ ತಿಂದಿದಿ ನೀನ್ ದುಡ್ಡು ಕಟ್ಟಿ ಹೊರ ಬಿಡ್ಸ್ಕೋಬೇಕಪ್ಪ ಇಟ್ಟು ನೋಡಪ್ಪ ಅಂದ್ರೆ ಬಿಡ್ಸ್ಕೋಬೇಕು ಹಂಗ ಎರಡು ಪಾರ್ಟಿ ಒಪ್ಪಿಗೆ ಅಂತ ನಾವು ಒಪ್ಪಿಗೆ ಪಂಚಾಯತಿಗೆ ಮಾಡ್ತೇವೆ ಇದು ಮಾಡೋದಿಲ್ಲ ಅಂದ್ರು ಆ ತರ ನೀವ್ ಹೇಳ್ದಂಗ ಅಂದು ನೋಡಪ್ಪ ಎಟ್ಟಿ ನೀವ್ 3,000 ರೂಪಾಯಿ ರೊಕ್ಕ ಅವ್ರಿಗೆ ಕೊಡ್ಬೇಕು ಬಸಪ್ಪರಿ ನೀನ್ ಹೊಲ ಅವ್ರು ಬಿಟ್ಕೊಡ್ತಾರ ಇವತ್ತು ಹೇಳ್ದಿನ ಇವತ್ತು ಸೋಮವಾರ ಇವತ್ತು ಹೇಳ್ದಿನ ನೀನ್ ಹೊಲ ಬಿಟ್ಕೊಡ್ತಾರ ದುಡ್ಡು ಕಟ್ಟಿ ಹೊಲ ಬಿಡ್ಸ್ಕೋಬೇಕು ಅಂದ್ರು ಅನ್ನಕ್ಕೆ ಅವಾಗ ಹೋಗಿ ನಮ್ಮ ಯಜಮಾನ 3,000 ರೂಪಾಯಿ ರೊಕ್ಕ ಕಟ್ಟಿ ಹೊಲ ಬಿಡ್ಸ್ಕೊಂತ ಹೊಲ ಬಿಡಿಸ್ಕೊಂಡ 1 ಎಕರೆ ಅವ್ರು ಮಾಡೋದು 1 ಎಕರೆ ನಾವ್ ಮಾಡ್ತಿದ್ವಿ ಮುಂಚೆ 1 ಎಕರೆ ಮಾಡ್ತಿದ್ವಿ ಅವ್ರ ಬಿಟ್ಟು ಕೊಟ್ಟಿದ್ರು ಅವರೇ ಬಿಟ್ಟು ಕೊಟ್ಟಿಲ್ಲ ನಾವು ಅವಾಗ ಅವಾಗ ಮಾಡ್ತಿದ್ವಿ 1 ಎಕರೆನ 1 ಎಕರೆ ಕೊಟ್ಟಿದ್ರಿ ಅವ್ರಿಗೆ 2 ಎಕರೆ ಕೊಟ್ಟಿದ್ದಿಲ್ಲ ಇಲ್ಲ 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 1 ಎಕರೆ ನೀವು ಮಾಡ್ತಿದ್ರಿ 1 ಎಕರೆ ಅವ್ರಿಗೆ ಮಾಡಕ್ ಕೊಟ್ಟಿದ್ರಿ ಕೊಟ್ಟಿದ್ವಿ ಹಂಗಾಗತ್ತೆ ಮತ್ತ 3,000 ರೂಪಾಯಿ ರೊಕ್ಕ ಹೋಗಿ ಕೊಡ್ತಾನ ನಮ್ಮ ಯಜಮಾನ್ ಹೊರ ಬಿಟ್ಕೊಟ್ರ 4 ಮಂದಿ ಕುಂತರು ಪಂಚರು ಸೈಡ್ ಹಾಕಿದ್ರು ಪಾರಮಿ ನಾವ್ ದುಡ್ಡು ಕೊಟ್ಟದ್ದು ಅವ್ರು ಕುಂತ್ಕೊಂಡ್ ಮಾತಾಡಿದ್ದು ಎಲ್ಲ ಬರವಣಿಗೆ ಆಗಿ ಕೊಟ್ಟದ್ರ ಅದನ್ನ ಅವ್ರ ಹತ್ರನ ಐತಾರ ಅದು ಅವ್ರ ಹತ್ರ ಅಂದ್ರೆ ಈಗ 3,000 ರೂಪಾಯಿ ರೊಕ್ಕ ಕೊಟ್ಟಿದ್ದು ಅವ್ರ ಹತ್ರನ ಇಲ್ಲ ಐತಿ ಮತ್ತೆ 10,000 ರೂಪಾಯಿ ಏನೋ ಮಾತಾಡಿದ್ರಲ್ಲ ಅದ್ರದ್ದ ಆಗೈತೆ ಅದು ಅದ್ ನನಗೆ ಅದ್ ಗೊತ್ತಲ್ಲ ನಮ್ಮ ಯಜಮಾನ್ ಕೊಟ್ಟದ್ದು ಈಗ ಈಗ ನೀವು 3,000 ರೂಪಾಯಿ ಕೊಟ್ರಿ ದೈವದ ಮುಂದೆ ಕೊಟ್ರಿ ಕೊಟ್ಟಿಂದಾಗ ಹೊಲ ಯಾಕೆ ಬಿಟ್ಟು ಕೊಡ್ಲಿಲ್ಲ ಅವರು ಬಿಟ್ಕೊಟ್ರು ಎರಡು ನೀವ್ ಮಾಡ್ಕೊಳ್ರಿ ಅಂತ ಬಿಟ್ಕೊಟ್ರಿ 2 ವರ್ಷ ನಾವ್ ಹೊಲ ಮಾಡಿದ್ವಿ ಅದು 1 ಎಕರೆನ ಅದು 1 ಎಕರೆ 2 ವರ್ಷ ಮಾಡಿದ್ವಿ 2 ವರ್ಷ 3 ಬಿತ್ತು ಅವಾಗ ನೋಟಿಸ್ ಬರಕತ್ತಿದ್ವು ಕೇಸ್ ನಾವು ಕೋರ್ಟ್ನಿಂದ ನಿಮ್ಗೆ ನಿಮ್ ಮೇಲೆ ಕೇಸ್ ಹಾಕಿದ್ರು ಏನಂತ ಕರುದಿ ಆಗಿತ್ತು ಇದನ್ನ ಈಗ ನಮ್ಗೆ ಧಮಕಿ ಹಾಕಿ ನಮ್ಗೆ ಇದನ್ನ ತೊಂದ್ರೆ ಮಾಡಕತ್ತಾರ ಅಂತ ಇದಾಗಿತ್ತು ಮತ್ ಊರ್ ದೈವದವ್ರ ಅದನ್ನ ಅವ್ರಿಗೆ ಹೇಳಿದ್ವಿ ನಾವು ಹಿಂಗ ಕೋರ್ಟಿಂದ ನೋಟಿಸ್ ಬರಕತ್ತೀವಪ್ಪ ಮತ್ ಇದಕ್ಕೆ ಏನ ಪರಿಹಾರ ಹೇಳಿದ್ವಿ ನಾವು ಬಿಡಮ್ಮ ನೀನು ಇಲ್ಲ ನೆಕ್ಕೆಂತೀನಿ ಅವ್ರು ನಾವು ರಾಜ್ಯದವ್ರು ಏನು ತೊಂದ್ರೆ ಇಲ್ಲದ್ರಾಗ ನಮ್ಮ ಹೊಲ ನಾವ್ ಬಿಟ್ಕೊಟ್ಟದಾರ ಅವ್ರ ರೊಕ್ಕ ಅವ್ರಿಗೆ ಕೊಡ್ತೀರಿ ಅಂತ ಹೇಳ್ಬಿಟ್ರೆ ಅವ್ರು ಬಿಟ್ಕೊಡ್ತಾರ ರಾಜ್ಯ ಆಗಿದೇವಿ ಅಂದ್ರ ಅಂದ್ರವ್ರು ಅಂದ್ರೆ ಹಂಗ ಸುಮ್ನ ಬಿಟ್ಬಿಟ್ರು ಅವ್ರು ಸೈಡ್ ಸರ್ಕೊಂಡ್ಬಿಟ್ರು ಯಾಕಂದ್ರೆ ಹಿರಿಯತನ ಮಾಡಿ ಈ ತರ ಮಾಡಿ ಏನ್ ಸರ್ಕೊಂಡ್ಬಿಟ್ರು ಯಾಕೆ ಕಾನೂನು ಅಂದ್ಗಡೆನ ಯಾರು ಬರಂಗಿಲ್ಲ ಹೌದ್ರ ಕೋರ್ಟ್ ಮಠ ಬ್ಯಾಡಪ್ಪ ಬೇಕಾದ್ರೆ ಇಲ್ಲೇ ಕರ್ಸ್ರಿ ಇಲ್ಲೇ ಬೇಕಾರೆ ನಾವು ಸತ್ಯ ಒಪ್ಕೊಂತೀವಿ ಅವ್ರದ ಹೊಲದಲ್ಲಿ 1 ಎಕರೆ ಕೊಟ್ಟು 1 ಎಕರೆ ನೀವು ಮಾಡ್ತಿದ್ದು 1 ಎಕರೆ ಇದಾಗ ಇವತ್ತ ಅದು ನಾವು ಮಾಡಿದರೇನು ಹಾಯಾಗಿ ಬಾಳೋಕೆ ದಾರಿ ಉಂಟು ಸಾಕ್ಷಿಯು ದೊರಕದ ಜಾಂಡೆಯ ತೋರುತ್ತ ಗೆಲುವ ಪಡೆದರೆ ಸತ್ಯ ಅಳುತ್ತಿದೆ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಕಾಯಿದೆ ಎನ್ನುವರು ಕೋರ್ಟಿದೆ ಎನ್ನುವರು ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು ಕಾಯಿದೆ ಎನ್ನುವರು ಕೋರ್ಟಿದೆ ಎನ್ನುವರು ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು ಯಾರೇನು ಹೇಳಿದರೇನು ಯಾರೇನು ಮಾಡಿದರೇನು ನಾಯಂತೆ ಅಲೆಯೋದೆ ನಿನಗೆ ಗತಿ ಮಾತಿನ ಮಲ್ಲರ ವಾದಕ್ಕೆ ಎಲ್ಲರ ಮನವೂ ಸೋತಿರೆ ನಿಜವೂ ಸೊರಗಿರೆ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ 3 ಎಕರೆ 12 ಎಕರೆ ಹಂಚಿದ್ರು ಅದ್ರಾಗ 2 ಮಂದಿ ಏನ್ ಮಾಡಿದ್ರು ಅದ ಊರಾಗ ಉಳಿದ್ರು
ಉಳಿದಿಂದ 2 ಮಂದಿ ಬೇರೆ ಊರಾಗಿದ್ರು ಅವ್ರು ಅಲ್ಲೇ ಜೀವನ ಮಾಡಕತ್ತಿದ್ರೆ ಹೊಲನ ಮಾರ್ಕಂತ ಹೋಗಿ ಅಂತಂದ್ರೆ ಒಂದ್ 2-3 ವರ್ಷ ಪಟ್ಟ ಮಾಡಿದ್ರಿ 2-3 ವರ್ಷ ಬೀಳ್ ಬಿತ್ತು. ಆಮೇಲೆ ಇವ್ರು ಏನ್ ಮಾಡ್ಬಿಟ್ರು, ಇವ್ರು ಬರ್ದಂಗ ಆಗ್ಬಿಟ್ರು. ಏನ್ ಕಡುದಿ ಮಾಡಿತ್ತಲ್ಲ ಸರ್ಕಾರ ಯಾರ ಜಮೀನನ್ನ, ಆ ಜಮೀನ್ದಾರ ಏನ್ ಮಾಡ್ಬಿಟ್ಟ ತನ್ನ ಹೆಸರಿನಲ್ಲಿ ಮತ್ತ 12 ಎಕರೆನ ತನ್ನ ಹೆಸರಿನಲ್ಲಿ ಕಾಗದದಲ್ಲಿ ಕುಂದಿಸ್ಕೊಂಡ್ಬಿಟ್ಟಾನ. ಇವ್ರು ಬರೀ ಊಟ ಮಾಡ್ರ ಅಷ್ಟೇ ಇವ್ರು. ಅವಾಗ ಅವ್ರಿಗೆ ಗೊತ್ತಾಗೈತಿ, ಅವ್ರು ನನ್ನಂತಲ್ಲಿ ಬಂದ್ರು. ಅದ್ರಲ್ಲಿ 2 ಮಂದಿ ಆ ರೆಡ್ಡಿ ಹೊಲ ತಗೊಂಡು ಒಂದ್ ಕಡೆ ಇದಾರ, 6 ಎಕರೆ ನೀವ ತಿನ್ರಿ ಅಂತಾನ, ಅವ್ರು ಬರಂಗಿಲ್ಲ ಇಲ್ಲಿ ಅಂತ. ಇವ್ರು 2 ಮಂದಿ ನಮ್ಗೆ ಭೂಮಿ ಬೇಕಪ್ಪ, ಅದು ಸರ್ಕಾರ ಕೊಟ್ಟಿದ್ದು 52ನೇ ಇಸ್ವಿ ಅಂತ ಕರುಗಿ ಆಗಕ್ ಬರಂಗಿಲ್ಲ, ಮೋಸ ಮಾಡ್ತಾರ. ಮೋಸಕ್ಕೆ ಬಾಳ್ ಮಂದಿ ಹೋಗ್ತಾರ. ಅವ್ರಿಗೂ ಕಾನೂನು ಗೊತ್ತಿರಲಿಲ್ಲ, ನಿಮ್ಗೂ ಕಾನೂನು ಗೊತ್ತಿರೋದಿಲ್ಲ. ನೀವೇನ್ ಮಾಡ್ಬಿಡ್ತೀರಿ ಅಂದ್ರೆ ಯಪ್ಪ ಅಂತಂದು ಅವಾಗಿಲ್ದ ಹೋತದ. ಈಗ ಕಾನೂನ ನೀನು ದಲಿತ ಅದಿದೆ, ಹೌದಲ್ಲ, ಅಂಬೇಡ್ಕರ್ ಮಗಳದಿದೆ. ನೀನು ಕಾನೂನನ್ನ ಕಾನೂನಲ್ಲೇ ಮಟ್ಟ ಹಾಕು, ಮುಳ್ಳನ್ನ ಮುಳ್ಳಿಂದನ್ನ ತೆಗಿ. ಯಾಕಂದ್ರೆ ಇವತ್ತು